ಇವತ್ತು ಬೆಳಗ್ಗೆನೆ ಗಾಡಿ ಊತಾಕೊಬಿಡೋದು ಅನ್ಲೋಡಿಂಗ್ ಹೋಗಿರೋ ಪಾಯಿಂಟ್ ಹತ್ರ. ಎಲ್ಲರಿಗೂ ಬೆಳಗಿನ ಶುಭೋದಯ ಗುರು. ಇವತ್ತು ಗಾಡಿ ವರ್ಷದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಎಷ್ಟೊಂದು ದಿನ ಆಯಿತು ಒಳ್ಳೆ ಬಾಡಿಗೆ ಹೊಡೆದು, ಅದಕ್ಕೆ ಒಳ್ಳೆ ಬಾಡಿಗೆ ಬರಲಿ ಅಂತ ಹೇಳ್ಬಿಟ್ಟು ಗಾಡಿ ಎಲ್ಲ ಕ್ಲೀನಾಗಿ ಒರೆಸ್ಕೊತಿದ್ದೆ. ಇನ್ನೇನು ಒರೆಸ್ಕೊಂಡು ಅಷ್ಟರಲ್ಲಿ ಫೋನ್ ಹಾಕಿದ್ರು, ಬಾರಪ್ಪ ಲೋಡಿಂಗ್ ಪಾಯಿಂಟ್ಗೆ ಹಾಕು, ಲೋಡ್ ಆಯ್ತದೆ ಅಂತ ಹೇಳ್ಬಿಟ್ಟು. ನಾನು ಖುಷಿಯಿಂದ ಆಗ್ತಾಯಿದ್ದೆ ಗುರು. ಸ್ವಲ್ಪ ಚಿಕ್ಕ ಆ ಕಡೆ ಗೋಡೆ ಇದೆ, ಈ ಕಡೆ ಗಾಡಿ ಇದೆ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದಕ್ಕೆ ನಿಧಾನಕ್ಕೆ ನೋಡಿ ರಿವರ್ಸ್ ಆಗ್ತಿದೆ. ಯಾಕೆಂದರೆ ಈ ಕಡೆ ಗಾಡಿ ಟಚ್ ಆದರೂ ತೊಂದರೆ, ಆ ಕಡೆ ಇದಕ್ಕೆ ಗೋಡೆಗೆ ಟಚ್ ಆದರೂ ತೊಂದರೆ ಅಂತ ಹೇಳ್ಬಿಟ್ಟು ಸರಿ ಆಯ್ತು, ಎಲ್ಲ ಕ್ಲೀನಾಗಿ ಹಾಕ್ಬಿಟ್ಟು ಗ್ಲಾಸ್ ಹಾಕೋಕ್ಕೆ ಎಲ್ಲ ಕ್ಲೀನಾಗಿ ರೆಡಿ ಮಾಡಿಬಿಟ್ಟು ಬಂದ್ಬಿಟ್ಟು ಎರಡು ಗಾಡಿದು ವೀಡಿಯೋ ಇಟ್ಕೊಂಡೆ. ನವೀನಂದು ಲೋಡ್ ಆಯ್ತಾಯಿತ್ತು, ಎಲ್ಗಪ್ಪ ಅಂದ್ರೆ ಒಂದು ಮಾಲೂರು ಲೋಡ್ ಆಯ್ತಾಯಿತ್ತು. ಸರಿ ಆಯ್ತು, ಅವನಲ್ಲಿ ಲೋಡ್ ಆಗಿಬಿಟ್ಟ. ನಾನು ಯಾಕೆ ಇಷ್ಟು ಬೇಗ ಬಿಟ್ಟರೆ ನಂದಿನ್ನೂ ಆಗಲಿಲ್ಲ ಸರ್ ಅಂತ ಕೇಳಿದೆ. ನಿಂದಿನ್ನೂ 3 ಕಡೆ ಐತೆ, ಇರಪ್ಪ ಇನ್ನೊಂದು ಪಾಯಿಂಟ್ಗೆ ಹಾಕು ಹೇಳ್ತೀನಿ ಅಂತಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಗಾಡಿ ತಗೊಬಿಟ್ಟು ಇನ್ನೊಂದು ಪಾಯಿಂಟ್ ಹತ್ರಕ್ಕೆ ಹಾಕ್ತೆ. ಹಾಕಿದ್ದಿದೆ ಖುಷಿಲಿ. ಸರಿ ಆಯಿತು ಲೋಡ್ ಮಾಡಿದೆ ತಗೊಳಪ್ಪ ಅಂದ್ರೆ ಸೀದಾ ಬೆಲ್ಟ್ ಗಿಲ್ಟ್ ಎಲ್ಲ ಹೊಡ್ಕೊಂಡು ಅಲ್ಲಿಂದ ಸೀದಾ ಕಂಪ್ನಿ ಬಿಟ್ಟವನೇ. ಬಿಲ್ ಇಸ್ಕೋಬೇಕಿತ್ತು, ಅದಕ್ಕೆ ಬಿಲ್ ಇಸ್ಕೊಂಡು ಆಫೀಸ್ಗೆ ಹೋಗಿ ಬಿಲ್ಲೆಲ್ಲ ಕ್ಲೀನಾಗಿ ಇಸ್ಕೊಂಡು ಅಲ್ಲಿಂದ ಸೀದಾಗಿ ಬಿಟ್ಟವನೇ ಫಸ್ಟ್ನೇ ಪಾಯಿಂಟಿಗೆ ಬಂದೆ. ಫಸ್ಟ್ನೇ ಪಾಯಿಂಟಿಗೆ ಬರೋಷ್ಟು ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು, ಅದಕ್ಕೆ ಸ್ವಲ್ಪ ಹುಡುಗರೆಲ್ಲ ಕ್ಲೀನಾಗಿ ಅನ್ಲೋಡ್ ಮಾಡ್ಕೊಂಡ್ರು. ಆದಷ್ಟು ಬೇಗನೆ ಮಾಡ್ಕೊಂಡ್ರು, ಖುಷಿ ಆಯಿತು. ಸಿಲ್ವರ್ ಫಸ್ಟಲ್ಲಿ ಆಲ್ಮೋಸ್ಟಲ್ಲಿ ಎಲ್ಲರೂ ಬೇಗ ಮಾಡ್ಕೋತಾರೆ, ಅದೇ ನಮಗೆ ಖುಷಿ. ಅಲ್ಲಿಂದ ಸೀದಾ ಬಿಟ್ಟವನೇ ಮುಂದಕ್ಕೆ ಬಂದರೆ ಟ್ರಾಫಿಕ್ಕು. ಈ ಬೆಂಗಳೂರಲ್ಲಿ ಟ್ರಾಫಿಕ್ಕು ತಪ್ಪಿದ್ದಲ್ಲ, ಯಾವತ್ತೂ ಟ್ರಾಫಿಕ್ ಇಲ್ದೋದು ದಿವಸನೇ ನಾನು ನೋಡೇ ಇಲ್ಲ ಬೆಂಗಳೂರಲ್ಲಿ. ಸರಿ ಆಯ್ತು, ಇನ್ನೇನು ಮಾಡೋಂಗಿಲ್ಲ, ಮಳೆ ಬೇರೆ ಸ್ಟಾರ್ಟ್ ಆಯ್ತಾಯಿತ್ತು. ಎಲ್ಲ ನಮ್ಮ ಮನೆ ಬರೋ ಅಂತ ಹೇಳ್ಬಿಟ್ಟು 2ನೇ ಪಾಯಿಂಟ್ಗೆ ಹೋದೆ. 2ನೇ ಪಾಯಿಂಟ್ಗೆ ಹೋದ್ರು, ಅಲ್ಲೂ ಹುಡುಗರು ಬೇಗ ಖಾಲಿ ಮಾಡ್ಕೊಂಡ್ರು, ಹೆಂಗೋ ಬೇಗ ಆಯಿತು. ಅಲ್ಲಿ ಮಳೆ ಇರಲಿಲ್ಲ ಅಷ್ಟೊತ್ತಿಗೆ, ಎಲ್ಲ ಕ್ಲೀನಾಗಿ ಖಾಲಿ ಮಾಡಿಕೊಂಡು ಅಲ್ಲಿಂದ ಸೀದಾ ಅನ್ಲೋಡ್ ಮಾಡಿಕೊಂಡು ಬಿಲ್ಲಿಗೆ ಸೈನ್ ಹಾಕ್ಸ್ಕೊಂಡು ಸೀದಾ ಡೋರ್ ಎತ್ಬಿಟ್ಟು ಬಂದೆ ಗುರು. 3ನೇ ಪಾಯಿಂಟಿಗೆ ಬಂದರು, ನೋಡ್ರಿ ಗಾಡಿ ಊದ್ಕೊಬಿಡೋದ. ಅಯ್ಯೋ, ನಾನು ಹಣೆ ಬರನೇ ಸರಿಯಿಲ್ಲ, ಏನಪ್ಪ ಮಾಡೋದು ಹೆಂಗಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಇವಾಗ ಬೇರೆ ಹಿಂಗಾಯಿತು, ಸಿಕ್ಕಾಪಟ್ಟೆ ಮಳೆ, ರೋಡು ಚೆನ್ನಾಗಿಲ್ಲ ಗುರು. ಈ ಗೌರ್ಮೆಂಟವ್ರು ಯಾವಾಗ ರೋಡ್ ಮಾಡಿಸ್ತಾರೆ ಗೊತ್ತಿಲ್ಲ. ಹಂಗೆ ಹಿಂಗೆ ಮಾಡಿ ಏನೋ ಕಷ್ಟ ಬಿದ್ದುಬಿಟ್ಟು ಹೆಂಗೋ ಟ್ಯಾಕ್ಟ್ರು ಅಣ್ಣ ಬಂದ, ಅವನ ಹತ್ರ ಕಟ್ಸ್ಕೊಬಿಟ್ಟು ಹೆಂಗೋ ಮುಂದಕ್ಕೆ ಕೆಲ್ಸ್ಕೊಂಡು ಅಲ್ಲಿಂದ ಸೀದಾ ಅನ್ಲೋಡ್ ಮಾಡಿಬಿಟ್ಟು ಶಿಸ್ತಾಗಿ ಮನೆ ಕಡೆ ಹೊರಟೆ ಗುರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.